ನಮಸ್ತೆ. ನೋಡಿ, ಮೈಸೂರು ಬಂದಿದ್ದೆ. ಮೈಸೂರು ಬಂದಾಗ ಯಾರೋ ಹೇಳಿದ್ರು ಆನೆಗಳೆಲ್ಲ ಇದ್ದಾವೆ ಅಂತ ಹೇಳಿಬಿಟ್ಟು ನೋಡ್ಕೊಬರೋಣ ಅಂತ. ದಸರಾದಲ್ಲಿ ಮಾತ್ರ ನೋಡ್ತಾ ಇರ್ತಿದ್ವಿ. ಇವತ್ತು ಅರಮನೆಗೆ ಬಂದು ಆನೆಗಳನ್ನೆಲ್ಲ ನೋಡ್ತಾ ಇದ್ದೀನಿ. ಇಲ್ಲಿ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ನೋಡಿ, ತುಂಬ ಖುಷಿಯಾಯಿತು. ನೋಡಿ, ಒಂದೊಂದು ಆನೆಯೂ ಒಳ್ಳೆ ಡಿಫ್ರೆಂಟ್ ಆಗಿದೆ. ಹೆಸರುಗಳು ನಾನು ಬರುವಾಗ ಅಂದ್ಕೊಂಡೆ ಎಲ್ಲ ಆನೆಗಳ ಹೆಸರು ನನಗೆ ಗೊತ್ತಿದೆ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನನಗೆ ಯಾವುದು ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ. ಅಭಿಮನ್ಯು ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಭೀಮ ಸಿಕ್ಕಿದ್ದಾನೆ, ಭೀಮನ್ ತೋರಿಸ್ತೀನಿ ನಿಮಗೆ. ಬೇರೆ ಆನೆಗಳಂತೂ ಗೊತ್ತಾಗಲಿಲ್ಲ. ಇದೆರಡು ಆನೆಗಳು ನೋಡಿ ಎಷ್ಟು ಚೆನ್ನಾಗಿ ಯಾವಾಗಲೂ ಹೊಟ್ಟೆ ತುಂಬ ಮೇವು ಕೊಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಸಾಕ್ತಾ ಇದ್ದಾರೆ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಆನೆಗಳನ್ನು. ಯಾರಾದರೂ ನೀವು ಈ ಕಡೆ ಮೈಸೂರು ಕಡೆ ಬಂದರೆ ಒಂದು ಸಲ ಈ ಆನೆಗಳನ್ನು ಬಂದು ವಿಸಿಟ್ ಮಾಡಿ ನೋಡ್ಕೊಂಡೋಗಿ. ಭಾಳ ಚೆನ್ನಾಗಿ ನಾನು ಬೇರೆ ವಿಡಿಯೋಗಳನ್ನೆಲ್ಲ ನೋಡಿದಾಗ ಅನ್ನಿಸ್ತಾ ಇತ್ತು, ಎಷ್ಟು ಚೆನ್ನಾಗಿದ್ದಾವಲ್ಲ, ನಾನು ಹತ್ತಿರದಿಂದ ನೋಡ್ಬೋದು ಅಂತ. ಬಟ್ ತುಂಬ ಹತ್ತಿರ ಹೋಗಬಾರ್ದು, ಸ್ವಲ್ಪ ದೂರದಿಂದನೇ ಈ ಆನೆಗಳನ್ನು ನೋಡ್ಕೊಬರೋದು ಬೆಸ್ಟ್ ಅಂತ ಅನಿಸುತ್ತೆ. ಆಮೇಲೆ ನನಗಂದರು ಹೀಗೆ ನೋಡ್ತಾ ಇರ್ಬೇಕಾದ್ರೆ ನನಗೊಂದು ಲಕ್ಕಿಲಿ ಒಂದು ಸಿಕ್ಕಿದೆ, ನಿಮ್ಗೆ ತೋರಿಸ್ತೀನಿ. ಒಂದು ನಿಮಿಷ ನೋಡಿ. ಭೀಮನ್ ರೊಮ್ಯಾನ್ಸ್ ಇದೆ, ಭೀಮನ್ ತುಂಟಾಟ ಇದೆ. ಭೀಮನ್ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಬಂದಿದ್ದಾರೆ ಇಲ್ಲಿ. ಅವ್ನು ನೋಡಿ ಎಷ್ಟು ತುಂಟಾಟ ಮಾಡ್ತಾನೆ ಅಂತ. ಸುಮ್ಮನೆ ವಿಡಿಯೋದಲ್ಲಿ ನೋಡಿದಾಗ ಅನಿಸ್ತಿತ್ತು ಭೀಮ ತುಂಟ ಅಂತ. ನಿಜವಾಗ್ಲೂ ತುಂಟ ಇವನೇ ಕಂಡ್ರಿ ಭೀಮ. ಒಂದು ಗೊತ್ತಾಯಿತು, ಬಾಲ ಗಿಡ್ಡ ಇದೆ ನೋಡಿ, ಹಾಗಾಗಿ. ಬಾಕಿ ಆನೆ ಯಾವುದೂ ಇಲ್ಲ, ಭೀಮ ಮಾತ್ರ ಆಗಿದ್ದಾನೆ ನೋಡಿ. ಹಂಗೆ ಒಳ್ಳೆ ಸೂಪರಾಗಿದ್ದಾನೆ. ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಬಂದಿದ್ದಾರೆ. ಡೈಲಿ ಸ್ನಾನ ಮಾಡಿಸ್ತಾರಂತೆ. ನೀರಲ್ಲಿ ಆಟ ಆಡೋದಂದರೆ ಆನೆಗಳಿಗೆ ತುಂಬ ಇಷ್ಟ, ಹಾಗಾಗಿ ಅವ್ನು ಕರ್ಕೊಬಂದಿದ್ದಾರೆ. ಗೊತ್ತಿಲ್ಲ ನನಗೆ. ಇದೆರಡು ಆನೆ ನೋಡಿದಾಗ ನನಗನ್ಸುತ್ತೆ, ನಾವು ಹಸುಗಳನ್ನು ಸಾಕಿದಾಗ ನಾವು ಅಂತೀವಿ ಈ ಥರ, ಇದು ಮುಂದಿರೋ ಹೆಣ್ಣಾನೆ ಹೀಟಿಗೆ ಬಂದಿದೆಯೋ ಅಥವಾ ಭೀಮ ಮದ್ದಲ್ಲಿದ್ದಾನೋ ಏನೋ ಗೊತ್ತಾಗ್ತಾ ಇಲ್ಲ. ಬಟ್ ಇವರಿಬ್ಬರು ರೊಮ್ಯಾನ್ಸ್ ನೋಡಿದಾಗ ಭೀಮ ಏನೋ ರೊಮ್ಯಾಂಟಿಕ್ ಆಗಿದ್ದಾನೆ ಅನ್ನೋದಂತೂ ಕನ್ಫರ್ಮ್ ಆಗಿದೆ ನನಗೆ. ನೋಡಿ, ನೀವು ಎಲ್ಲ ನೋಡಿ, ನಿಮಗೂ ಗೊತ್ತಾಗುತ್ತೆ. ನೋಡಿ ಹೆಂಗೆ ಎಷ್ಟು ಸುಮ್ಮನೆ ಇರಲ್ಲಂತೆ ಅವನು, ಯಾವಾಗಲೂ ಹಾಗೆ ಅಂತೆ. ನಾನು ಕೇಳಿದೆ ಅಲ್ಲಿ ಜನರಿಗೆ ಮಾತಾಡಿದೆ, ಆ ಥರ ಇರ್ತಾನಂತೆ. ನೋಡಿ, ಇವಾಗ ಅವರು ಹೇಳಿದ್ದಾರೆ, ಮಾವುತರು ಕಾವಡಿನೂ ಗೊತ್ತಿಲ್ಲ ಅವ್ರ ಪಾಪ. ಮಲಗುತ್ತೆ ನೋಡಿ, ಅವ್ರು ಹೆಂಗೆ ಹೇಳಿದರೆ ಹಾಗೆಲ್ಲ ಕೇಳುತ್ತೆ ಆನೆಗಳೆಲ್ಲ. ಅಷ್ಟು ಪ್ರೀತಿಯಿಂದ ಅವುಗಳನ್ನು ಸಾಕಿದ್ದಾರೆ. ಅವರಿಗೆ ಒಂದು ಹ್ಯಾಂಡ್ಸಪ್ ಹೇಳಬೇಕು. ಅಷ್ಟು ಪ್ರೀತಿ, ಅಷ್ಟು ದೊಡ್ಡ ಪ್ರಾಣಿನ ಪಳಗಿಸ್ಕೊಂಡು ಅವ್ರು ಹೇಳ್ದಂಗೆ ಕೇಳೋದು ಅಂದರೆ ಸುಮ್ಮನೆ ಅಲ್ಲ. ನೋಡಿ, ಸ್ವಲ್ಪ ಕೋಪ ತೋರಿಸ್ತಾ ಇದ್ದಾನೆ ನೋಡಿ. ಇವ್ರು ಯಾರೋ ಮುಟ್ಟಿದ್ದಾರೆ ಅಲ್ಲಿ ಹಿಂದ್ಗಡೆ. ಮುಟ್ಬೇಡ, ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಇದ್ದಾನೆ. ಹೀಗೆ ತಲೆ ಅಲ್ಲಾಡಿಸ್ದಲ್ವಾ, ಆ ಥರ. ನೋಡಿ ಅಲ್ಲಿ ನೋ ಅಂತ ನೋಡಿ, ಅವ್ರು ವಾಪಸ್ ಹೋಗ್ತಾ ಇದ್ದಾರೆ. ಈ ಥರ ಈ ಆನೆಗಳು ಹೆಂಗೆ ಅಂದರೆ, ಅವರು ಯಾರು ಕಮಿಟ್ ಆಗಿರ್ತಾರೆ ಅವ್ರ ಜೊತೆಗೆ ತುಂಬ ಹೊಂದ್ಕೊಳ್ಳುತ್ತೆ. ಬೇರೆಯವ್ರ ಹತ್ರ ಸ್ವಲ್ಪ ಇದು ಮಾಡುತ್ತೆ ಅನಿಸುತ್ತೆ. ಹಾಗಾಗಿ ಇವಾಗ ನೋಡಿ, ವಾಕ್ ಮಾಡ್ಕೊಂಡು ಹೋಗ್ತಾ ಇರೋದು ಭೀಮ. ಚೆನ್ನಾಗಿ ಇವಾಗ ಸ್ನಾನ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇದ್ದಾನೆ ಅವನು. ನಮಗೆ ಚೆನ್ನಾಗಿ ಸಿಕ್ತು ನೋಡಲಿಕ್ಕೆ, ಆಮೇಲೆ ನಿಮಗೆ ತೋರಿಸ್ಲಿಕ್ಕೂ ಅನುಕೂಲ ಆಗುತ್ತೆ. ಭೀಮನ ಹತ್ತಿರದಿಂದ ನೋಡಿ. ಅವನ ಲುಕ್ಕೇ ಬೇರೆ ಇದೆ ಬಿಡಿ, ಮಸ್ತ್ ಇದ್ದಾನೆ. ಇದ್ದಿದ್ರಾಗೆ ಯಂಗೆಸ್ಟ್ ಅಂತೆ ಅವನು. ಇಲ್ಲಿ ಇದ್ದಿದ್ರಲ್ಲಿ ಅವನೇ ಹೆಂಗಂತೆ. ನನಗೆ ನೋಡಿಬಿಟ್ಟು ತುಂಬ ಖುಷಿಯಾಯಿತು. ನಾವು ಫ್ಯಾಮಿಲಿ ಸಮೇತ ಹೋಗಿದ್ವಿ. ತುಂಬ ಜನ ಇದ್ದಾರೆ, ಎಲ್ಲ ತೊಗೊಳ್ತಾ ಇದ್ದಾರೆ. ಬಟ್ ನಾನಂತೂ ಸ್ವಲ್ಪ ಹತ್ತಿರದಿಂದನೇ ತಗೊಂಡೆ ಅಂತಲೇ ಅನ್ಬೋದು. ಈ ಥರ ವಾಕಿಂಗ್ ಮಾಡ್ತಾ ಇರುವಾಗ ಹತ್ತಿರಕ್ಕೆ ಯಾರನ್ನೂ ಬಿಟ್ಕೊಳ್ಳಲ್ಲ. ಹಂಗಾಗಿ ನೋಡಿ, ಮತ್ತು ಬೇರೆ ಆನೆಗಳನ್ನು ತೋರಿಸ್ತೀನಿ ನೋಡಿ. ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಬಟ್ ಇವರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿದೆ ಅಂದರೆ ಭಾಳ ಚೆನ್ನಾಗಿದೆ. ಈ ಆನೆಗಳನ್ನು ಇವರು ಮಾವುತರು ಮತ್ತು ಆನೆಗಳದ್ದು ಸಂಬಂಧ ಹೆಂಗಿರುತ್ತೆ ಅಂದರೆ, ಒಂದು ಎರಡು ಹಾರ್ಟ್ ಇರುತ್ತೆ, ಒಂದೇ ಮಿಡಿತ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಮಿಡಿತ ಇಬ್ಬರದ್ದು ಒಂದೇ ಆಗಿದೆ. ಅಷ್ಟು ಕ್ಲೋಸ್ ಆಗಿರ್ತಾರೆ. ಇವ್ರು ಏನು ಹೇಳಿದ್ರು ಅವಕ್ಕೆ ಗೊತ್ತಾಗುತ್ತೆ, ಅವಕ್ಕೆ ಏನು ಬೇಕು ಏನು ಬೇಡಲ್ಲ ಅಂತ ಇವ್ರಿಗೆ ಗೊತ್ತಾಗುತ್ತೆ. ತುಂಬ ಪ್ರೀತಿಯಿಂದ ಸಾಕಿರ್ತಾರೆ ನೋಡಿ. ಅದು ಸಿಗ್ನಲ್ ಮಾಡ್ಕೊಂಡು ಹೊರಡುತ್ತೆ. ಇವಾಗ ಅಲ್ಲಿ ಹುಲ್ಲಿದೆ, ಅದನ್ನು ತಿನ್ನಲ್ಲ. ಅದಕ್ಕೆ ಏನು ಹೇಳಿದ್ದಾರೆ ಅಲ್ಲಿಗೆ ಹೋಗುತ್ತೆ. ಇವಾಗ ಅದನ್ನು ತಗೊಂಡು ತಿನ್ಬೋದಲ್ವ, ಅದು ಮಾಡಲ್ಲ. ಅದಕ್ಕೆ ಏನು ಕೆಲಸ ಇದೆ, ಸ್ನಾನಕ್ಕೆ ಹೊಂಟಿದೆ ಅದು ಆ್ಯಕ್ಚುಲಿ. ಇವಾಗ ನೋಡಿ, ಹೋಗ್ತಾ ಇದೆ ಸ್ನಾನ ಮಾಡಲಿಕ್ಕೆ. ಈ ಥರ ಹಿಂಗೆ ಈ ಆನೆಗಳು ಅಷ್ಟು ಪ್ರೀತಿಯಿಂದ ಸಾಕ್ಕೊಂಡಿದ್ದಾರೆ. ಇಲ್ಲಿ ಮಾತ್ರ ಈ ಥರ ನೋಡ್ಲಿಕ್ಕೆ ಸಾಧ್ಯ ಇರುತ್ತೆ. ಕೆಲವ್ರು ಬಂದವರು ಫೋಟೋ ಎಲ್ಲ ತೊಗೊಳ್ತಾ ಇದ್ದಾರೆ. ಮಹೇಂದ್ರನೂ ಯಾರೂ ಗೊತ್ತಿಲ್ಲ ಆನೆ ಹೆಸರು. ಈ ಥರ ಎಲ್ಲ ಅವರವರು ಒಂದೊಂದು ಇದನ್ನು ತೊಗೊಂಡಿದ್ದಾರೆ. ಆನೆಯನ್ನು ತುಂಬ ಜನ ಪ್ರೀತಿ ಪಡುತ್ತಾರೆ. ನಮಗೂ ಪ್ರಾಣಿಗಳಂದರೆ ಇಷ್ಟ, ಅದರಲ್ಲೂ ಈ ಆನೆ ಅಂದರೆ ತುಂಬ ಇಷ್ಟನೇ ಆಗುತ್ತೆ. ಏನು ಗೊತ್ತಾ, ನಾವು ಇವಕ್ಕೆಲ್ಲ ತೊಂದರೆ ಕೊಡಬಾರ್ದು ಅಂತ ನಾನು ಹೇಳೋದು. ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡ್ಬೇಕು ಅವರು. ಯಾಕಂದರೆ ಇವರು ಇಲ್ಲಿ 1 ತಿಂಗಳು 2 ತಿಂಗಳು ಮಾತ್ರ ಇಲ್ಲಿ ದಸರಾದಲ್ಲಿ ಇರ್ತಾರೆ. ಆಮೇಲೆ ಮತ್ತೆ ಕಾಡು ಕಾರ್ಯಾಚರಣೆ ಇದಕ್ಕೆಲ್ಲ ಹೋಗ್ತಾ ಇರ್ತಾರೆ ಕಾಡುಗಳಿಗೆ.
ಮಾತ್ರ ತುಂಬ ಸೂಪರಾಗಿ ಸಾಕಿದ್ದಾರೆ. ಮೈಕಟ್ಟು ವೀಕ್ ಇಲ್ಲ, ಏನಿಲ್ಲ. ತುಂಬ ಕೆಲವು ಆನೆಗಳು ಇಲ್ಲೆಲ್ಲ ನಾವು ಸಿಟಿಗಳಲ್ಲೆಲ್ಲ ನೋಡ್ತೀವಿ, ತುಂಬ ವೀಕ್ ಆಗಿರುತ್ತೆ. ಇಲ್ಲಿ ಮಾತ್ರ ಹಾಗಿಲ್ಲ, ಭಾಳ ಚೆನ್ನಾಗಿ ಸಾಕಿದ್ದಾರೆ. ಅವ್ರಿಗೆ ಏನೂ ತೊಂದರೆ ಇಲ್ಲ. ಈ ರಾಜ ವೈಭೋಗ ಅಂತ ಹೇಳ್ತಾರಲ್ವ, ಆ ಥರ ರಾಜ ವೈಭೋಗದಲ್ಲೇ ಇವ್ರನ್ನ ಸಾಕಿದ್ದಾರೆ. ಯಾವುದೇ ತೊಂದರೆ ಇಲ್ಲ, ಮೇವಿಗೆ ತೊಂದರೆ ಇಲ್ಲ. ಆಮೇಲೆ ಈ ಮಾವುತರು ಕಾವಡಿಗಳ ಫ್ಯಾಮಿಲಿಗಳು ಇವ್ರ ಜೊತೆಗೆ ಒಂಥರ ಮನೆ ಜನರ ಥರ, ಫ್ಯಾಮಿಲಿಯವ್ರ ಥರ ಹೊಂದಾಡ್ಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಅವ್ರ ಜೊತೆಗೆ ಇದ್ದು ಭಾಳ ಚೆನ್ನಾಗಿ. ಈಗ ಹಿಂಗೆ ನಿಮ್ಗೆ ನೋಡಿದ್ರೆ ಏನು ಅನಿಸ್ಬಿಡುತ್ತೆ ಅಂದರೆ ಆನೆ ಮತ್ತು ಇವರು ಒಂದೇ ಮನೆಯವರು ಅಂತ ಅನ್ನೋಂಗೆ ಅನಿಸುತ್ತೆ. ಅಷ್ಟು ಪ್ರೀತಿಯಿಂದ ಓಡಾಡ್ಕೊಂಡಿರ್ತಾರೆ, ಯಾರಿಗೇನು ತೊಂದರೆ ಕೊಡಲ್ಲ ಆನೆಗಳು. ಅಷ್ಟು ಚೆನ್ನಾಗಿರುತ್ತೆ. ನಾನು ನೋಡಿದಾಗ ನಮಗಂತೂ ತುಂಬ ಖುಷಿ ಆಯಿತು. ಎಲ್ಲ ಆನೆಗಳನ್ನು ನಿಮ್ಮನ್ನು ತೋರಿಸೋಣ ಅಂತ. ಮೋಸ್ಟ್ಲಿ ನಿಮಗೆ ಅಭಿಮಾನಿ ಒಬ್ಬ ಸಿಗಲ್ಲ, ಅವನು ಸ್ನಾನಕ್ಕೆ ಹೋಗಿದ್ದಾನೆ ಅನಿಸುತ್ತೆ ನನಗೆ. ಇವನು ಭೀಮನೇ, ತುಂಟು ಭೀಮ. ಇಲ್ಲೂ ತುಂಟುತನ ಮಾಡ್ತಾಯಿದ್ದಾನೆ ನೋಡಿ ನೀವು. ಭೀಮನ ಅಲ್ಲಿ ಹೆಚ್ಚಿಗೆ ಭೀಮನ್ನೇ ಕ್ಯಾಪ್ಚರ್ ಮಾಡಿದ್ದೀನಿ. ಎಲ್ಲ ಭೀಮ ಅಂತಾರಲ್ವ, ಅದಕ್ಕೆ ಭೀಮನ ಬಗ್ಗೆನೇ ನೋಡೋಣ ಅಂತೇಳಿ. ಅದಕ್ಕೆ ನನಗೂ ಭೀಮ ಏನು ಆ ಥರ ಅಂತ ನೋಡಿದ್ರೆ ಅವನದು ತುಂಟಾಟ ತುಂಬ ಇತ್ತು. ಎಲ್ಲದು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ತುಂಬ ಜನ ಇದ್ದಾರೆ. ಆದಷ್ಟು ನನ್ನ ಹತ್ರ ಆದಷ್ಟು ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಇರೋದೇ ಇಲ್ಲ, ಒಂದು ನಿಮಿಷನೂ ಅವನು ಏನಾದರೂ ಮಾಡ್ತಾನೆ ಇರ್ತಾನೆ ಅವನು ಭೀಮ. ಹಾಗೆ ಅವನು. ಆಮೇಲೆ ಇವರೆಲ್ಲ ಮಾತಾಡ್ತಾರೆ ಆನೆಗಳು ನೋಡಿ. ಅವ್ರು ತೊಗೊಂಡೋಗಿ ಬಾಯಿ ಒಳಗಡೆ ಕೈ ಹಾಕಿ ಕೊಟ್ಟಿದ್ದಾರೆ ಅವರಿಗೆ. ಹಾಗೆ ತಿನ್ಸೋದು ನೋಡಿ, ಇವಾಗ ಹುಲ್ಲು ಅದನ್ನೆಲ್ಲ ತೊಗೊಂಡೋಗಿ ಕೊಡ್ತಾರೆ. ತುಂಬ ಪ್ರೀತಿ ಮಾಡಿ ಸಾಕಿದ್ದಾರೆ ಪ್ರಾಣಿಗಳನ್ನು. ಎಷ್ಟು ದೊಡ್ಡ ಪ್ರಾಣಿ ನಮ್ಗೆ ನೋಡೋರಿಗೆ ಈಜಿ ಅನಿಸುತ್ತೆ. ಅದನ್ನು ಅದ್ರ ಮಾತು ಹೇಳ್ದಂಗೆ ಕೇಳಬೇಕು ಅಂದ್ಕೊಳ್ಳೋದೇನು ಸುಲಭದ ಮಾತಲ್ಲ. ನೋಡಿ ಅಲ್ಲಿ ಕರೆದ್ರವರು, ಅವನು ಆ ಕಡೆ ತಿರುಗಿ ಹೋಗ್ತಾ ಇದ್ದಾನೆ ಭೀಮ. ನೋಡಿ ಅವ್ರು ಕರೆದಾಗ ಇಲ್ಲಿ ಬಾ ಅಂದರೆ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅವನು ಭೀಮ. ಹೆಂಗೆ ನೋಡಿ ಅವನಿಗೆ ಇವಾಗ ಹುಲ್ಲು ಇದೆಲ್ಲ ಹಾಕಿದ್ರು ಹುಲ್ಲು ತಿಂತಾನೆ. ಹೊಟ್ಟೆ ತುಂಬ ಇದೆ ಅವನಿಗೇನು ಹೊಸ್ಕೊಂಡೆಲ್ಲ ಇಲ್ಲ ಅನಿಸುತ್ತೆ. ತಿಂಡಿ ಪೋತ ಸುಮ್ಮನೆ ಅಲ್ಲ, ಅವನಿಗೆ ತಿಂಡಿ ಪೋತ ಅನ್ನೋದು ನಾವು ಬಂದಲ್ಲಿಂದ ನೋಡ್ತಾನೆ ಇದ್ದೀನಿ. ಅವಾಗವಾಗ ಅದು ಇದು ಕೊಟ್ಟಾಗಲೆಲ್ಲ ತಿಂತಾನೆ ಇದ್ದಾನೆ. ಹಂಗಾಗಿ ಖುಷಿಯಾಗುತ್ತೆ ನೋಡಿ. ಭೀಮನ ವಿಡಿಯೋ ಅಂತಲೇ ಹೇಳ್ಬೋದು ಇದು. ಜೊತೆಗೆ ಬಾಕಿ ಆನೆಲ್ಲ ಸ್ವಲ್ಪ ಕಾಣಿಸುತ್ತೆ ಅಂತ. ಹೀಗೆ ಕೆಲವರೆಲ್ಲ ಹೋಗ್ತಾ ಇದ್ದಾರೆ. ನಾವು ಹತ್ತಿರ ಹೋಗೋ ಸಾಹಸ ಮಾಡಲಿಲ್ಲ. ಮುಂಟ್ಲಿ ಅವರು ಯಾರು ಗೊತ್ತಿದ್ದವರು ಅನಿಸುತ್ತೆ. ವಾವ್, ನೋಡಿದ್ರ ಎಷ್ಟು ಚೆನ್ನಾಗಿದೆ. ಅವನದು ಫೋಸ್ ತಗೊಂಡಿದ್ದಾನೆ ಹೆಂಗೆ ಅಂತ ನೋಡಿ. ಇಲ್ಲಿ ಬೇರೆ ಆನೆಗಳಿದೆ. ಇವರೆಲ್ಲ ಮಾವುತರ ಜೊತೆಗಿದ್ದಾರೆ. ನಾನು ಅವರು ಆ ಮಾವುತರು ಎಲ್ಲಿದ್ದಾರೆ ಅಲ್ಲಿರುತ್ತೆ. ಅವ್ರು ನಮ್ಮ ಕಡೆ ಎಲ್ಲ ತಿರುಗಿ ನೋಡಲ್ಲ. ಅವ್ರ ಫ್ಯಾಮಿಲಿ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡುತ್ತೇವೆ ನಾವು. ಆ್ಯಕ್ಚುಲಿ ಮೇನ್ ರೋಡಲ್ಲಿ ನಾವಿದ್ದೀವಿ, ಅದೆಲ್ಲ ಮಾವುತರ ಫ್ಯಾಮಿಲಿಗಳು. ಈ ಆನೆಗಳೆಲ್ಲ ಅವರನ್ನು ನೋಡಿಕೊಂಡು ಅವ್ರು ಎಲ್ಲಿದ್ದಾರೆ ಅವರಿಗೆ ಅವ್ರ ಪಕ್ಕದಲ್ಲಿ ಬೇಕು. ಈ ಆನೆ ಹೆಂಗಂತ ಗೊತ್ತಾ, ಕಾಡಲ್ಲಿ ಬಿಟ್ಟಾಗ ಯಾರನ್ನು ಕಾಡೊಳಗಡೆ ಹೋಗ್ಬಿಡಲ್ಲ ಇದು. ಆ ಮಾವುತರನ್ನ ಮತ್ತು ಕಾವಡಿಗಳನ್ನು ನೋಡ್ತಾ ಇರುತ್ತೆ, ಅವ್ರು ಎಲ್ಲಿದ್ದಾರೆ ಅವರನ್ನೇ ಹುಡುಕ್ತಾ ಇರುತ್ತೆ. ಕೆಲವು ಸಲ ಏನಾಗುತ್ತೆ ಅಂದರೆ ಅವ್ರು ಕಾಣಿಸ್ಲಿಲ್ಲ ಅಂದರೆ ಮೇವೆ ತಿನ್ನಲ್ಲಂತೆ, ಅವ್ರನ್ನ ಹುಡುಕಂತ ಕೂಗುತ್ತಾ ಬರುತ್ತೆ. ಅವ್ರು ಕಿಲೋಮೀಟ್ರ್ ದೂರದಲ್ಲಿ ಕೂಗಿದ್ರೆ ಅಲ್ಲಿಂದನೇ ರೆಸ್ಪಾನ್ಸ್ ಮಾಡಿ ಓಡಿ ಬರುತ್ತಂತೆ ಕಾಡಿಂದ. ಆ ಥರ ಅಷ್ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅವ್ರು ಅದೇ ಹೇಳ್ತಾರೆ, ನಾವೆಲ್ಲೂ ಕಾಡೊಳಗೆ ಹೋಗಬೇಕು ಅಂತ ಏನಿಲ್ಲ, ಆನೆಗಳು ನಮ್ಮನ್ನು ಹುಡ್ಕೊಂಡೇ ವಾಪಸ್ ಬರುತ್ತೆ ಅಂತಲೂ ಹೇಳ್ತಾರೆ. ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ. ಕಾಡು ಪ್ರಾಣಿನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಗ್ರೇಟ್ ಅಲ್ವಾ. ಹಾಗಾಗಿ ಎಲ್ಲ ಪ್ರಾಣಿಗಳನ್ನು ಪ್ರೀತಿಸಿ, ನಿಸರ್ಗವನ್ನು ಪ್ರೀತಿಸಿ, ಪ್ರೀತಿಯಿಂದ ನೋಡ್ಕೋಬೇಕಂತ ಎಲ್ಲರ ಹತ್ರ ಹೇಳ್ತೀನಿ. ನನಗಂತೂ ಖುಷಿ ಆಯಿತು. ಮತ್ತೆ ಟೈಮ್ ಸಿಕ್ಕರೆ ಮತ್ತೆ ಬಂದು ಮತ್ತೊಂದು ಸಲ ದಸರಾ ಮುಗಿಯೋದ್ರೊಳಗೆ ವಿಡಿಯೋ ಮಾಡೋಣ ಅಂತೆ. ಇವ್ರ ಹೆಸರುಗಳೆಲ್ಲ ಗೊತ್ತಿಲ್ಲ, ಗೊತ್ತು ಆದರೆ ನೋಡೋಣಂತೆ. ನೆಕ್ಸ್ಟ್ ಯಾವಾಗಾದ್ರೂ ಗೊತ್ತಾದರೆ ತಿಳ್ಕೊಳ್ಳೋಣ. ಓಕೆ, ಬನ್ನಿ ಎಲ್ಲ ದಸರಾಕ್ಕೆ ಬನ್ನಿ, ಮೈಸೂರು ದಸರಾ ನೋಡೋಣ. ನಮಗೆ ಆದರೆ ಮತ್ತೆ ನಾವು ದಸರಾಕ್ಕೆ ಬರೋಣ ಅಂತ ಇದೆ. ಏನಾಗುತ್ತೆ ನೋಡೋಣ. ಓಕೆ, ಬಾಯ್ ಬಾಯ್. ನೋಡಿ ಆನೆಗಳು ಹೆಂಗಿರುತ್ತೆ ಅಂತ ನೋಡಿ. ಅವ್ರು ಮಲ್ಕೊಂಡಿದ್ದಾರೆ ಅಲ್ಲಿ, ಇವನು ಅವ್ರ ಜೊತೆಗಿದ್ದಾನೆ ಅಂತ. ಒಂದು ಇವರ ಅಂಡರ್ಸ್ಟ್ಯಾಂಡಿಂಗ್ ನೋಡ್ಲಿಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ಮಾವುತರು ಮತ್ತು ಕಾವಡಿಗಳು ಆನೆದು ನನಗೆ ತುಂಬ ಇಷ್ಟ ಆಗಿದ್ದೆ. ಅದು ಆ ಫ್ಯಾಮಿಲಿ ಅವ್ರ ಜೊತೆಗೆ ಎಷ್ಟು ಹೊಂದ್ಕೊತ ಇರುತ್ತಲ್ವ, ಅಷ್ಟು ಪ್ರೀತಿ ಕೊಡುತ್ತೆ ಅವ್ರನ್ನ ಅಂತ. ಅವ್ರ ಜೊತೆಗೆ ಮಾತು ಆಡಿದೆ ನಾನು. ನನಗೆ ಅವ್ರ ಹತ್ರ ಮಾತಾಡಿದಾಗ ತುಂಬ ಖುಷಿಯಾಯಿತು. ಆನೆ ಬಿಟ್ಟು ಒಂದು ನಿಮಿಷವೂ ಇರಲ್ಲ ಅಂತಾರೆ ಅವರು. ಆಗಿದೆ. ಓಕೆ, ಬಾಯ್, ಮತ್ತೆ ಸಿಗೋಣ. ಬಾಯ್ ಬಾಯ್.